ಕಾಂಗ್ರೆಸ್ಸಿಗೆ ನಷ್ಟ ಉಂಟು ಮಾಡುತ್ತೆ ಅನ್ನುವಂಥ ಸ್ಪೆಕ್ಯುಲೇಷನ್ ಈಗ ಬಹುತೇಕ ಫಲಿತಾಂಶ ಹೊರಬಿದ್ದಿದೆ. ನೀವು ಅದನ್ನು ಕ್ಲಿಯರ್ ಮಾಡ್ತಾರೆ ಅಂತ ನೋಡಿ, ನಾನು ಸ್ಪಷ್ಟಪಡಿಸಿದ್ದೆ, ಯಾವುದೇ ಕಾರಣಕ್ಕೂ ಆ ಭಾವನೆ ಸ್ಥಳೀಯ ಮಟ್ಟದಲ್ಲಿಲ್ಲ. ಅದೇನಿದ್ರು ಹೊರಗಡೆ ಮಾಧ್ಯಮಗಳು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅನ್ನೋ ಅಂತ ಅಭಿಪ್ರಾಯನ ಕೂಡ ನಾನು ಸ್ಪಷ್ಟವಾಗಿ ತಿಳಿಸಿದ್ದೆ. ಮಾಧ್ಯಮದವರಿಗೆ ಕೆಲವರಿಗೆ ಬೇಜಾರಾಗಿರ್ಬೋದು, ನಾನೇನು ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಮಾಧ್ಯಮಗಳು ಒಬ್ಬ ಅಭ್ಯರ್ಥಿಯ ಪರವಾಗಿ ನಿಲ್ಲೋದಕ್ಕೋಸ್ಕರ ಮಾಡಿದಂಥ ಆರೋಪ ಅಂತಕ್ಕಂಥದ್ದು ಕೂಡ ನನ್ನ ಒಂದು ನಿಲುವಾಗಿತ್ತು. ನಾನು ಮಾತಾಡೋದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ. ನಾವು ಏನು ಜಮೀರ್ ಅಹಮದ್ ಅವರ ಹೇಳಿಕೆ ಇತ್ತು, ಆ ಹೇಳಿಕೆ ಇದು ಮೊದಲನೇ ಬಾರಿ ಹೇಳಿಕೆ ಅಲ್ಲ. ಅದನ್ನ ಅವರು ಯಾರ ಮೇಲೆ ಆರೋಪ ಏನು ವಿಚಾರವನ್ನ ಹೇಳಿದ್ರೋ, ಸಂಬೋಧನೆಯನ್ನ ಮಾಡಿದ್ರು, ಅದು ಮೊದಲನೇದಾಗೆ ಮಾಧ್ಯಮಗಳು ಕೂಡ ಟೀಕೆನ ಹಿಂದೆನೆ ಮಾಡ್ಬೋದಾಗಿತ್ತು. ವರ್ಣ ಭೇದವನ್ನ ನೀವು ತರ್ಬೋದಾಗಿತ್ತು. ಅಥವಾ ಯಾರ ಮೇಲೆ ಆರೋಪ ವಿಚಾರವನ್ನ ಹೇಳಿದ್ರೋ ಅವರಾದ್ರೂ ಅದನ್ನ ಅಬ್ಜೆಕ್ಷನ್ಸ್ ಮಾಡ್ಬೋದಾಗಿತ್ತು. ಅವರು ಕೂಡ ಅವತ್ತೇನು ಮಾತಾಡಲಿಲ್ಲ, ನೀವು ಕೂಡ ಅದನ್ನೇನು ಮಾತಾಡಲಿಲ್ಲ. ಈ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಯನ್ನ ಗುರಿಯಾಗಿಟ್ಕೊಂಡು ನೀವು ಮಾಡ್ತಕ್ಕಂಥದ್ದು ಸರಿನಾ ಅನ್ನೋದು ನಮ್ಮ ವಿಚಾರ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ನಾನು ಸ್ಥಳೀಯವಾಗಿ ನಾವು ಚುನಾವಣೆಯನ್ನ ಸುಮಾರು 20 ದಿನಗಳ ಕಾಲ, 20 ದಿನ, 1 ತಿಂಗಳ ಕಾಲ ಚುನಾವಣೆಯನ್ನ ಮಾಡಿದ್ವಿ. ಹಳ್ಳಿಗಳಲ್ಲೂ ಕೂಡ ಎಲ್ಲ ವಿಚಾರಗಳು. ಆದರೆ ಹೊರಗಡೆ ಇದು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇತ್ತೇ ಹೊರತು ಸ್ಥಳೀಯವಾಗಿ ಅಭಿವೃದ್ಧಿಯ ವಿಚಾರ ಚರ್ಚೆ ಆಗ್ತಾ ಇತ್ತು. ಸ್ಥಳೀಯವಾಗಿ ಯಾರು ಕೆಲಸ ಮಾಡಿದ್ದಾರೆ ಅಂತ ಚರ್ಚೆ ಆಗ್ತಾ ಇತ್ತು. ಕಾರಣ ಏನು ಅಂತ ಅಂದ್ರೆ, ಅದು ಕುಮಾರಸ್ವಾಮಿ ಅವರಿಂದ ತೆರವಾದಂಥ ಸ್ಥಾನ, ಮುಖ್ಯಮಂತ್ರಿಯಾಗಿ ತೆರವಾಗಿದ್ದಂಥ ಸ್ಥಾನ. ಸೊ ಹಾಗಾಗಿ ಆ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳು ಚರ್ಚೆ ಆಗ್ತಾ ಇತ್ತೇ ಹೊರತು ಬೇರೆ ಯಾವುದೇ ವಿಚಾರಗಳ ಅಲ್ಲ. ಸೊ ಹಾಗಾಗಿ ನಿಮಗೇನಾದರೂ ಮನಸ್ಸಿಗೆ ಘಾಸಿ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ಮನಸ್ಸಿನ ಅಂತರಾಳದ ಮಾತುಗಳನ್ನು ನಾನು ಸ್ಪಷ್ಟಪಡಿಸಿದ್ದೇನೆ ಹೊರತು ನಿಮ್ಮ ಮೇಲೆ ದೂಷಣೆ ಮಾಡಬೇಕು ಅಂತಕ್ಕಂಥ ವಿಚಾರ ನಂದಲ್ಲ.